ವೆಲ್ಕಮ್ ಬ್ಯಾಕ್ ಟು ದ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಲಕ್ಷ್ಮಿ ಹಬ್ಬ, ಆಲ್ರೆಡಿ ಮನೇಲಿ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಏನು, ಸೊ ಕಂಪ್ಲೀಟ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಗೊತ್ತಾಗುತ್ತೆ. ಈಗ ಯಾಕೆ ಈ ರೋಡಿಗೆ ಬಂದ್ರಿ ನೀವು? ಇವತ್ತು ನಮ್ಮ ಡಾರ್ಲಿಂಗ್ ಎತ್ತಕೊಂಡು ನಮ್ಮ ಮೊಮ್ಮಗಳ ಮನೆಗೆ ಹೋಗ್ತಾ ಇದ್ದೀವಿ. ಹೌದಾ? ನೀವು ನಾನು ಎತ್ತಕೊಂಡು ಹೋಗ್ತೀರಂತ ನಾನು ಬಿಡ್ಕೊಂತೀನಿ, ಅಯ್ಯೋ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ. ಎಂತ ಸೀನು ಇಲ್ಲ ನೋಡ್ರಿ, ಇವಾಗ ಎತ್ತಕೊಂಡು ಹೋಗ್ತಾರಂತೆ ಯಜಮಾನ್ರು. ನನ್ನ ಏನ್ ಮಾಡ್ತೀರಾ, ಮೊಮ್ಮಗಳಾದ್ಮೇಲೆ ಕಳೆ ಬಂದೈತೆ. ಓ ಹಾಗಾದ್ರೆ ಇಷ್ಟ ದಿನ ಕಳೆ ಇರ್ಲಿಲ್ವಾ? ಸಖತ್ ಮೋಸ ಅಲ್ಲ ನಮ್ಮ ಯಜಮಾನ್ರು, ಕಳೆ ಇರ್ಲಿಲ್ವಂತ ಇಷ್ಟ ದಿನ. ಅಲ್ಲ, ಕಳೆ ಇತ್ತು, ಇವಾಗ ಪಾಲಿಶ್ ಆಗ್ತಂಗ ಆಗೈತೆ. ನಾನು ಚೆನ್ನಾಗಿಲ್ದ ನನ್ನ ಮದ್ವೆ ಆದ್ರ ನೀವು? ನೀನ್ ಚೆನ್ನಾಗಿರೋದಕ್ಕೆ ಮದುವೆ ಆಗಿದ್ದು. ಮತ್ತೆ ಅದು ಕುಳು ಮತ್ತೆ ಇವಾಗೇನು ಸ್ಪೆಷಲ್? ಮೊಮ್ಮಗಳು ನೋಡಿ 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 ಇನ್ನೂ ಕಳೆ ಜಾಸ್ತಿ ಐತೆ ನಿನ್ ಮಕ್ಕಳಲ್ಲೇ. ಹಂಗೆ ನೋಡಿದ್ರ ಯಜಮಾನ್ರು ತುಂಬಾ ಮಾತಾಡೋದು ಕಲ್ತ್ಬಿಟ್ಟಿದ್ದಾರೆ ಈ ನಡುವೆ. ಸೊ ಓಕೆ, ಇವಾಗ ಎಲ್ಲಿ ಹೋಗ್ತಾ ಇದೀವಿ ಏನು ಕಂಪ್ಲೀಟ್ ವಿಡಿಯೋ ನೋಡ್ತಾ ಇರ್ರಿ. ನಾವು ಅವ್ರ ಮನೆ ಕಾಲಿಟ್ಟಿದ ತಕ್ಷಣ ನಮಗೆ ಆ ಮಹಾಲಕ್ಷ್ಮಿ ದರ್ಶನ ಆಯಿತು. ಸೊ ಎಷ್ಟು ಕ್ಯೂಟಾಗಿ ಆ ಒಂದು ಅಲಂಕಾರ ಮಾಡಿದರು ನನ್ನ ಮಗಳು ಮತ್ತು ಲೇಪಕ್ಕ ಇಬ್ಬರು ಸೇರಿಕೊಂಡು. ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ 3 ಗಂಟೆಗೆ ಎದ್ದು ಪೂಜೆ ಮಾಡಿದ್ದಾರೆ. ಅಷ್ಟು ಬೇಗ ದೇವರಿಗೆ ಒಬ್ಬಟ್ಟು ಕೂಡ ಮಾಡಿ ನೈವೇದ್ಯ ಮಾಡಿದ್ದಾರೆ. ಪಾಪ ಇಡೀ ನೈಟು ನಿದ್ದೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಬೆಳಗ್ಗೆನೇ 3:30ಗೆ ಪೂಜೆ ಮಾಡಿ ವಿಡಿಯೋ ಹಾಕಿದ್ರು. ತುಂಬ ಖುಷಿಯಾಯಿತು. ಅದರಲ್ಲಿ ನನ್ನ ಮಗಳು ಅಂತೂ ಮುದ್ದಾಗಿ ಮಹಾಲಕ್ಷ್ಮಿ ಥರನೇ ಆ ಒಂದು ಸ್ಯಾರಿ ಲುಕ್ಕಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಸರಿ, ಅಲ್ಲಿ ಹೋದ್ವಿ. ಮತ್ತು ನಮ್ಮ ಜೊತೆ ಒಂದಷ್ಟು ಇಂಟ್ರೆಸ್ಟ್ ಕೂಡ ಬಂದರು. ಅವ್ರ ಜೊತೆಲ್ಲ ನಾವು ಕೂಡ ಒಂದಷ್ಟು ಜನ ಫೋಟೋ ತೆಗೆಸ್ಕೊಂಡ್ರು. ನಾವು ಅವತ್ತು ಹೋಗಿದ್ದು ಬೆಳಿಗ್ಗೆ ಹೋಗಿದ್ದು, ಸಂಜೆ ಹೇಗಾಯಿತು ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮೇಲೆ ಊಟ ಮಾಡಿ ಹರಟೆ ಹೊಡೆದು, ಸೊ ನಾನು ಕೂಡ ಮಹಾಲಕ್ಷ್ಮಿಗೆ ಅಕ್ಷತೆ ಹಾಕಿ ನಾನು ಕೂಡ ಲಕ್ಷ್ಮಿ ಹತ್ರ ಬೇಡ್ಕೊಂಡೆ. ಸೊ ಒಳ್ಳೇದು ಮಾಡಮ್ಮ, ನಮ್ಮ ಆಶ್ರಮದಲ್ಲಿರೋಗೆಲ್ಲ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡು. ಸೊ ಯಾರ್ಯಾರು ಇದ್ದಾರೋ ಅವ್ರಿಗಿನ್ನೂ ಒಳ್ಳೆ ಹೆಚ್ಚಿನ ಶಕ್ತಿ ಕೊಡು ಅಂತ ನಮ್ಮ ಆಶ್ರಮದ ಪರವಾಗಿ ನನ್ನ ಬಿಸ್ನೆಸ್ ಪರವಾಗಿ ಕೇಳಿಕೊಂಡು ನಾನು ಕೂಡ ಮಹಾಲಕ್ಷ್ಮಿ ಹತ್ರ ಒಂದಷ್ಟು ದೊಡ್ಡ ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ, ತಾಯಿ ಒಳ್ಳೇದು ಮಾಡಮ್ಮ ಅಂತ. ಸೊ ಈಗ 1-2 ವರ್ಷದಿಂದ ನಾವು ಈ ಒಂದು ವರಲಕ್ಷ್ಮಿ ಹಬ್ಬಕ್ಕೆ ಲೇಪಕ್ಕವ್ರ ಮನೆಗೆ ಹೋಗ್ತಾಯಿದ್ದೀವಿ. ಸೊ ನಮಗಂತೂ ಇದೇನೋ ಒಂಥರ ಹೋದಾಗ ತುಂಬಾ ಖುಷಿಯಾಗುತ್ತೆ. ಆ ಲೇಪಕ್ಕ ಆಗಲಿ ಭೋಜಣ್ಣ ಆಗಲಿ ನಮ್ಮನ್ನ ಕರೆದು ಒಂದು ಪ್ರೀತಿಯಿಂದ ಭಾವಿಸೋದು, ಪ್ರೀತಿಯಿಂದ ಮಾತಾಡ್ಸೋದು ನಿಜವಾಗ್ಲೂ ಎಷ್ಟು ಖುಷಿ ಅನಿಸುತ್ತೆ ಅಂದರೆ. ಸೊ ನನ್ನ ಮಗಳನ್ನಂತೂ ಒಂದು ಒಳ್ಳೆ ಮನೆ ಕೊಟ್ಟು ಅನ್ನೋದು ಖುಷಿ ಅಂತೂ ನಮ್ಗೆ ತುಂಬಾ ಆಗುತ್ತೆ. ಅದರಲ್ಲಿ ನೋಡಿರಿ ನೆಂಟರಿಸ್ಟ್ರು ಫ್ರೆಂಡ್ಸ್ಗಳು ಅವ್ರ ಜೊತೆ ಎಲ್ಲ ಒಂದಷ್ಟು ಫೋಟೋ ಹಿಡಿಸ್ಕೊಂಡ್ವು. ಸೊ ಅವತ್ತಿನ ಒಂದು ಆ ಬ್ಯೂಟಿಫುಲ್ ಮೂಮೆಂಟ್ ಅಂತೂ ಮರೆಯೋದಕ್ಕೆ ಆಗಲ್ಲ. ವರಮಹಾಲಕ್ಷ್ಮಿ ತಾಯಿಯೇ ಪ್ರತಿ ಮನೆಯಲ್ಲೂ ಇದೇ ಥರ ಎಲ್ರಿಗೂ ಒಂದು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಅದಾಗಿದ ತಕ್ಷಣ ನನಗೆ ಆ ಒಂದು ಮಹಾಲಕ್ಷ್ಮಿಗೆ ಇಟ್ಟಿರೋ ಒಂದು ಮೊಡ್ಲಕ್ಕಿನೇ ನನ್ನ ಮೊಡ್ಲು ಕಟ್ಟಿದ್ರು. ಸೊ ಇದು 2 ವರ್ಷದಿಂದ ಲೇಪಕ್ಕ ಇದೇ ಥರ ಮಾಡ್ತಾಯಿದ್ದಾರೆ. ಸೊ ನನಗೆ ಈ ಥರ ಒಂದು ಮೊಡ್ಲಕ್ಕಿ ಕಟ್ಟಿಸ್ಕೊಂಬರ್ಬೇಕಾದ್ರೆ ನಂಗೆ ಅನಿಸುತ್ತೆ ತವ್ರ ಮನೆಯಲ್ಲೇ ಮೊಡ್ಲಕ್ಕಿ ಕಟ್ಟಿಸ್ಕೊಂಬರ್ತೀನಲ್ಲ ಅದೇ ಫೀಲಿಂಗ್ ಅನಿಸುತ್ತೆ. ನಾನು ನಮ್ಮ ಬೀಗರು ಮನೆಯಲ್ಲೇ ಮೊಡ್ಲಕ್ಕಿ ಕಟ್ಟಿಸ್ಕೊಂಬರೋದು. ಯಾಕೆಂದರೆ ಬೀಗರು ಅನ್ನೋದಕ್ಕಿಂತ ಅಕ್ಕ ಅಂತಲೇ ಹೇಳ್ಬೋದು. ಸೊ ಯಾವಾಗ ನನ್ನ ಮಗಳನ್ನ ಅವ್ರ ಮನೆಗೆ ಕೊಟ್ಟನೋ ಅವಾಗಿಂದ ಅವ್ರು ನನ್ನ ಜೊತೆ ಅಷ್ಟೇ ಒಂದು ಪ್ರೀತಿಯಿಂದ ಇದ್ದಾರೆ, ಅಕ್ಕನ ಥರ ಇದ್ದಾರೆ. ಸೊ ಖುಷಿಯಾಗುತ್ತೆ. ಅಷ್ಟೇ ಅಲ್ವೇನ್ರಿ, ಮನುಷ್ಯ ಹುಟ್ಟಿ ಹೋಗೋವರೆಗೂ ಏನೂ ಹೋಗಲ್ಲ. ಸೊ ಅವರು ಸಂಪಾದನೆ ಮಾಡೋದು ಈ ಒಂದು ಪ್ರೀತಿ ವಿಶ್ವಾಸ. ಸೊ ಆ ಒಂದು ಪ್ರೀತಿ ನನ್ನ ಹತ್ರ ಅವರು ಸಂಪಾದನೆ ಮಾಡಿದ್ದಾರೆ, ಅವ್ರ ಹತ್ರ ನಾನು ಕೂಡ ಸಂಪಾದನೆ ಮಾಡಿದ್ದೀನಿ ಅಂತ ಖುಷಿಯಾಗುತ್ತೆ. ಸೊ ನೋಡಿ ಫೈನಲಿ ಅವ್ರ ಮೇಲೆ ಅರಿಶಿನ ಕುಂಕುಮ ತಗೊಂಡು ಮೊಡ್ಲಕ್ಕಿ ಕಟ್ಟಿಸ್ಕೊಂಡು ಬಂದೆ. ಸೊ ಮೊಡ್ಲಕ್ಕಿ ಕಟ್ಟಿಸ್ಕೊಂಡ್ಮೇಲೆ ನಮ್ಮ ಸೋಮ್ಯಾಗೆ ಒಂದು ಅವಾರ್ಡ್ ಕೊಟ್ವು. ಏನು ಅವಾರ್ಡು ಅಂತಂದರೆ, ಸೊ ಅವಳು ಮಾನ್ಯನ ಎತ್ತಿರೋದಕ್ಕೆ ಸೊ ನಮ್ಮ ಹೇಮಂತ್ ಅವಳಿಗೊಂದು ಸ್ಪೆಷಲ್ ಅವಾರ್ಡ್ ಕೊಟ್ಟರು, ಸ್ಪೆಷಲ್ ಆನರಿಂಗ್ ಮಾಡಿದ್ರು. ಅದನ್ನು ಯಾರು ಮಿಸ್ ಮಾಡ್ಕೋಬೇಡಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ನಮ್ಮ ಒಂದು ವರಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಯಿತು, ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವು, ಯಾವ ಥರ ಅದನ್ನು ಖುಷಿಪಟ್ವು. ಸೊ ಆ ಖುಷಿನ ನೀವು ಕೂಡ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಶೇರ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಬೆಲ್ ಬಟನ್ ಆನ್ ಮಾಡೋದನ್ನ ಮಿಸ್ ಮಾಡ್ಕೊಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಅದು ನಮಗೆ ಸನ್ಮಾನ ಮಾಡ್ದಂಗೆ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ದೆ ಏನಂತ ನಾವು ಒಬ್ಬ ಟೆನ್ಷನ್ ಕಡಿಮೆ ಬಿಡ್ತಾ ಇಲ್ಲ ಇವ್ರು ಹಾಕಕ್ಕೆ. ಬಿಡ್ತಾವ್ರೆ.
ಬೆಳಿಗ್ಗೆ ಬಂದಿದ್ದು ಇಷ್ಟೊತ್ತವರೆಗೂ ಇವಾಗಲೇ 2 ವರ್ಷದಿಂದ ನಾವು ಲೇಪಕ್ಕನ ಮನೇಲೆ ಬಂದು ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ನೋಡಿ ವರಲಕ್ಷ್ಮಿ ತಾಯಿನ ಕೂರಿಸಿದ್ದಾರೆ. ಸೊ ಇವತ್ತೊಂದು ಒಳ್ಳೆ ಒಬ್ಬಟ್ಟು ಊಟ ಮಾಡಿದ್ದೀವಿ, ಹೊಟ್ಟೆ ತುಂಬಾ ಊಟ ಹಾಕಿದ್ದಾರೆ. ಸೊ ತಾಯಿ ಮಹಾಲಕ್ಷ್ಮಿ ಅವ್ರು ಏನೇನು ಬೇಡಿಕೆಗಳು ಕೇಳ್ಕೊಂಡಿದ್ರು ಅದನ್ನೆಲ್ಲ ನೆರವೇರ್ಲಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಅವ್ರಿಗೆ ಹೆಚ್ಚಿನ ಆಯುಷ್ ಆರೋಗ್ಯ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತಾ ಇದ್ದೀನಿ. ಸೊ ನನಗಂತೂ ನಾವಂತೂ ಇಲ್ಲಿ ಬಂದು ಈ ಒಂದು ವರಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಲೇಪಕ್ಕ, ಒಳ್ಳೇದಾಗ್ಲಿ ನಿಮ್ಗೆ.